ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಅಧ್ಯಾಯ 2 ಪೂರ್ಣ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 2.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 2.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಸೂಕ್ತವಾಗಿ ಮರುವ್ಯವಸ್ಥೆಗೊಳಿಸಿ ಮೊತ್ತ ಕಂಡುಹಿಡಿಯಿರಿ. ಇಲ್ಲಿ 2 ಸಂಖ್ಯೆಗಳನ್ನು ಅವರು ಕೊಟ್ಟಿದ್ದಾರೆ. ಮರು ವ್ಯವಸ್ಥೆಗೊಳಿಸಿ ಎಂದರೆ ಸುಲಭವಾದ ವಿಧಾನದಲ್ಲಿ ನಾವು ಹೇಗೆ ಕೂಡಿಸಬಹುದು ಎಂದು ನೋಡೋಣ. ಇಲ್ಲಿ 7, 8, 3 ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು. 7 ಮತ್ತು 3 ಕೂಡಿಸಿದಾಗ ನಮಗೆ ಉತ್ತರ 10 ಬಂತು. ಬಿಡಿ ಸ್ಥಾನದಲ್ಲಿ 0 ಆಗುವಂತೆ ನಾವು ಸಂಖ್ಯೆಗಳನ್ನು ಸುಲಭವಾಗಿ ಕೂಡಿಸಬಹುದು. ಈಗ 837 ಮತ್ತು 363 ಮೊದಲನೆಯದಾಗಿ ಕೂಡಿಸಿ ನಂತರ ಬಂದ ಉತ್ತರಕ್ಕೆ 208 ಕೂಡಿಸೋಣ. 837 ಪ್ಲಸ್ 363 ಈ 2 ಸಂಖ್ಯೆಗಳನ್ನು ಮೊದಲನೆಯದಾಗಿ ಕೂಡಿಸಿ ಈ ಸಂಖ್ಯೆಗೆ 208 ಕೂಡಿಸೋಣ. 837 ಪ್ಲಸ್ 363 ಈ 2 ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಂತಹ ಉತ್ತರ 1200 ಪ್ಲಸ್ ಈ ಅಂಕಿ 208. 1200 ಪ್ಲಸ್ 208 ಈ 2 ಸಂಖ್ಯೆಗಳನ್ನು ನಾವು ಈಗ ಸುಲಭವಾಗಿ ಕೂಡಿಸಬಹುದು. ಕೂಡಿಸಿದಾಗ ಬಂದಂತಹ ಉತ್ತರ 1408. ಬಿ 1962 ಪ್ಲಸ್ 453 ಪ್ಲಸ್ 1538 ಪ್ಲಸ್ 647. ಇಲ್ಲಿ 4 ಸಂಖ್ಯೆಗಳನ್ನು ಅವರು ಕೊಟ್ಟಿದ್ದಾರೆ. ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳಿಂದ ನಾವು 0 ಮಾಡೋಣ. 2, 8 ಈ 2 ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ 10 ಬಂತು. 3, 7 ಈ 2 ಸಂಖ್ಯೆಗಳನ್ನು ಕೂಡಿಸಿದಾಗಲೂ ನಾವು 10 ಪಡೆಯಬಹುದು. ಆದ್ದರಿಂದ 1962 ಮತ್ತು 1538 ಒಂದು ಬಾರಿ, 453 ಮತ್ತು 647 ಒಂದು ಬಾರಿ ಕೂಡಿಸೋಣ. ಇಲ್ಲಿ ಈ 2 ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಂತಹ ಉತ್ತರ 3500. 453 ಮತ್ತು 647 ಕೂಡಿಸಿದಾಗ ಬಂದಂತಹ ಉತ್ತರ 1100. ಈಗ ನಾವು ಈ 2 ಸಂಖ್ಯೆಗಳನ್ನು ಕೂಡಿಸೋಣ. 3500ಕ್ಕೆ 1100 ಕೂಡಿಸಿದಾಗ ಬಂದಂತಹ ಉತ್ತರ 4600. ಎರಡನೇ ಪ್ರಶ್ನೆ, ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ಏರ್ಪಾಡುಗೊಳಿಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಎಲ್ಲ ಸಂಖ್ಯೆಗಳನ್ನು ಮರು ಏರ್ಪಾಡುಗೊಳಿಸಿ ಈ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ, 2 ಗುಣಿಸು 1768 ಗುಣಿಸು 50. ಇಲ್ಲಿ 50 ಮತ್ತು 2 ಈ 2 ಸಂಖ್ಯೆಗಳನ್ನು ಮೊದಲನೆಯದಾಗಿ ಗುಣಿಸೋಣ. ಏಕೆಂದರೆ ಈ 2 ಸಂಖ್ಯೆಗಳನ್ನು ನಾವು ಮೊದಲನೆಯದಾಗಿ ಗುಣಿಸಿದರೆ 50 ಗುಣಿಸು 2 100. ಬಂದಂತಹ ಉತ್ತರಕ್ಕೆ ಈ 3ನೇ ಸಂಖ್ಯೆಯನ್ನು ಗುಣಿಸೋಣ. 50 ಗುಣಿಸು 2, 50ನ್ನು 2ಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ 100 ಗುಣಿಸು ಈ ಸಂಖ್ಯೆ 1768. ಈಗ 1768 ಗುಣಿಸು 1, 1768. ಇಲ್ಲಿ ಉಳಿದಂತಹ 2 ಸೊನ್ನೆಗಳನ್ನು ನಾವು ಇಲ್ಲಿ ಇರಿಸೋಣ. ಇದು ಸುಲಭ ಗುಣಲಬ್ಧ ವಿಧಾನ. ಬಂದಂತಹ ಉತ್ತರ 1,76,800. ಬಿ 4 ಗುಣಿಸು 166 ಗುಣಿಸು 25. ಇಲ್ಲಿ ನಾವು ಮರು ಏರ್ಪಾಡುಗೊಳಿಸುವಾಗ 25 ಗುಣಿಸು 4 ಮೊದಲನೆಯದಾಗಿ ಮಾಡೋಣ. ಏಕೆಂದರೆ 25 ಗುಣಿಸು 4 ಎಂದರೆ 100 ಬಂತು. ಬಂದಂತಹ 100ಕ್ಕೆ ನಾವು 166 ಗುಣಿಸೋಣ. 4 ಗುಣಿಸು 25 ಗುಣಿಸು 166. ಇಲ್ಲಿ 4ನ್ನು 25ಕ್ಕೆ ಗುಣಿಸಿದಾಗ 100 ಬಂತು. ಗುಣಿಸು 166. 166 ಗುಣಿಸು 1, 166. ಇಲ್ಲಿ ಉಳಿದಂತಹ 2 ಸೊನ್ನೆಗಳನ್ನು ನಾವು ಇಲ್ಲಿರಿಸೋಣ. ಬಂದಂತಹ ಉತ್ತರ 16,600. ಸಿ ಪ್ರಶ್ನೆ, 8 ಗುಣಿಸು 291 ಗುಣಿಸು 125. ಇಲ್ಲಿ ನಾವು 8ನ್ನು 125ಕ್ಕೆ ಗುಣಿಸೋಣ. 125ನ್ನು 8ಕ್ಕೆ ಗುಣಿಸಿದಾಗ 1000 ಬರುತ್ತದೆ. ಆಗ ಆ 1000ವನ್ನು 291ಕ್ಕೆ ಗುಣಿಸೋಣ. 8 ಗುಣಿಸು 125 ಗುಣಿಸು 291.
ಇಲ್ಲಿ 8ಅನ್ನು 125ಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ 1000 ಗುಣಿಸು ಈ ಸಂಖ್ಯೆ 291. ಈಗ 291 ಗುಣಿಸು 1 291. ಉಳಿದಂತಹ ಸೊನ್ನೆಗಳು 3. ಆ 3 ಸೊನ್ನೆಗಳನ್ನು ಇಲ್ಲಿರಿಸೋಣ. ಬಂದಂತಹ ಉತ್ತರ 2,91,000. ಡಿ ಪ್ರಶ್ನೆ 625 ಗುಣಿಸು 279 ಗುಣಿಸು 16. ಇಲ್ಲಿ ನಾವು 625 ಗುಣಿಸು 16 ಮಾಡೋಣ. 625ಕ್ಕೆ 16 ಗುಣಿಸಿದಾಗ ನಮಗೆ 10,000 ಬರುತ್ತದೆ. ಆ 10,000ವನ್ನು 279ಕ್ಕೆ ಗುಣಿಸೋಣ. 625 ಗುಣಿಸು 16 ಗುಣಿಸು 279. 625ನ್ನು 16ಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ 10,000 ಗುಣಿಸು ಈ ಸಂಖ್ಯೆ 279. ಈಗ 279 ಗುಣಿಸು 1 279. ಇಲ್ಲಿ ಉಳಿದಂತಹ 4 ಸೊನ್ನೆಗಳನ್ನು ನಾವು ಇಲ್ಲಿರಿಸೋಣ. ಬಂದಂತಹ ಉತ್ತರ 27,90,000. ಈ ಪ್ರಶ್ನೆ 285 ಗುಣಿಸು 5 ಗುಣಿಸು 60. ಈಗ ನಾವು ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಮೊದಲನೆಯದಾಗಿ ಗುಣಿಸೋಣ. 60 ಗುಣಿಸು 5 ಎಂದರೆ ಇಲ್ಲಿ 6 ಗುಣಿಸು 5 30. 1 0 300. ಈ 300ನ್ನು ನಾವು 285ಕ್ಕೆ ಗುಣಿಸೋಣ. 285 ಗುಣಿಸು 5 ಇಂಟು 60. ಇಲ್ಲಿ 5 ಇಂಟು 60 300. 300ನ್ನು 285ಕ್ಕೆ ಗುಣಿಸಿದಾಗ 855 ಬಂತು. ಉಳಿದಂತಹ 2 ಸೊನ್ನೆಗಳನ್ನು ಇಲ್ಲಿರಿಸೋಣ. ಬಂದಂತಹ ಉತ್ತರ 85,500. ಎಫ್ ಪ್ರಶ್ನೆ 125 ಗುಣಿಸು 40 ಗುಣಿಸು 8 ಗುಣಿಸು 25. ಇಲ್ಲಿ ನಾವು ಮೊದಲನೆಯದಾಗಿ 125ನ್ನು 8ಕ್ಕೆ ಗುಣಿಸೋಣ. 125ನ್ನು 8ಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ 1,000. ನಂತರ 40ನ್ನು 25ಕ್ಕೆ ಗುಣಿಸೋಣ. ಇಲ್ಲಿ 25 ಗುಣಿಸು 4 100. 1 0 ಮತ್ತೆ 1,000 ಬಂತು. ಆ 1,000ವನ್ನು ಗುಣಿಸೋಣ. 125 ಗುಣಿಸು 8 ಗುಣಿಸು 40 ಗುಣಿಸು 25. ಈ ಎರಡು ಸಂಖ್ಯೆಯನ್ನು ನಾವು ಬಿಡಿಯಾಗಿ ಗುಣಿಸೋಣ. 125ನ್ನು 8ಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ 1,000. 40 ಗುಣಿಸು 25. 25 ಗುಣಿಸು 4 ಎಂದರೆ 100. 1 0 1,000. ಈಗ 1 ಗುಣಿಸು 1 1. ಇಲ್ಲಿ ಇರುವಂತಹ 3 ಸೊನ್ನೆ ಇಲ್ಲಿ ಇರುವಂತಹ 3 ಸೊನ್ನೆಗಳನ್ನು ನಾವು ಇಲ್ಲಿ ಇರಿಸೋಣ. ಬಂದಂತಹ ಉತ್ತರ 10 ಲಕ್ಷ. ಮೂರನೇ ಪ್ರಶ್ನೆ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ 4 ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ. ಈ 4 ಪ್ರಶ್ನೆಗಳು ವಿಭಾಜಕ ಗುಣದ ಮೇಲಿದೆ. ವಿಭಾಜಕ ಗುಣ ಎಂದರೆ ವಿಭಾಜಕ ಗುಣ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಈಕ್ವಲ್ಸ್ ಟು ಎ ಇಂಟು ಇಲ್ಲಿ ಎ ಕಾಮನ್ ಬಿ ಪ್ಲಸ್ ಸಿ. ಈ ಎಲ್ಲ ಲೆಕ್ಕಗಳು ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಈ ಸೂತ್ರದಲ್ಲಿವೆ. ಇವುಗಳನ್ನು ನಾವು ಈಗ ವಿಭಾಜಕ ಗುಣವನ್ನು ಬಳಸಿ ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ 297 ಗುಣಿಸು 17 ಪ್ಲಸ್ 297 ಗುಣಿಸು 3. ಇಲ್ಲಿ 297 ಈ ಎರಡು ಸಂಖ್ಯೆಗಳಲ್ಲಿದೆ. 297ನ್ನು ಎರಡು ಸಂಖ್ಯೆಗಳಿಂದ ನಾವು ಹೊರತೆಗೆಯೋಣ. ಗುಣಿಸು ಉಳಿದಂತಹ ಸಂಖ್ಯೆಗಳು 17 ಪ್ಲಸ್ 3 17 ಪ್ಲಸ್ 3 ಇಲ್ಲಿ ಇಟ್ಟಿದ್ದೇವೆ. 297 ಇಲ್ಲಿ 17 ಪ್ಲಸ್ 3 ಎಂದರೆ ಬಂದಂತಹ ಉತ್ತರ 20. ಈಗ ನಾವು 297ನ್ನು 20ಕ್ಕೆ ಗುಣಿಸಿದಾಗ 5,940 ಉತ್ತರ. ಬಿ ಪ್ರಶ್ನೆ 54,279 ಗುಣಿಸು 92 ಪ್ಲಸ್ 8 ಗುಣಿಸು 54,279. ಇಲ್ಲಿ 54,279 ಇಲ್ಲೂ ಕೂಡ 54,279 ಇದೆ. ಈಗ ನಾವು ಈ ಎರಡು ಸಂಖ್ಯೆಗಳಿಂದ ಒಂದು 54,279ನ್ನು ಹೊರಗಡೆ ತೆಗೆದು 92 ಮತ್ತು 8ನ್ನು ಕೂಡಿಸೋಣ. ಈ ಎರಡು ಸಂಖ್ಯೆಗಳಿಂದ 54,279ನ್ನು ಹೊರತೆಗೆದಿದ್ದೇವೆ. ಉಳಿದಂತಹ ಸಂಖ್ಯೆಗಳು 92 ಪ್ಲಸ್ 8. 92 ಪ್ಲಸ್ 8 ಎಂದರೆ ಬಂದಂತಹ ಉತ್ತರ 100. ಈಗ ನಾವು 54,279ನ್ನು 100ಕ್ಕೆ ಗುಣಿಸಿದಾಗ
54,279 ಗುಣಿಸು 1 54,279. ಉಳಿದಂತಹ ಸಂಖ್ಯೆ 20. ಆ 20ಯನ್ನು ನಾವು ಇಲ್ಲಿರಿಸೋಣ. ಬಂದಂತಹ ಉತ್ತರ 54,27,900. ಸಿ 81,265 ಗುಣಿಸು 169 ಮೈನಸ್ 81,265 ಗುಣಿಸು 69. ಇಲ್ಲಿ ಎರಡು ಸಂಖ್ಯೆಗಳಲ್ಲಿ 81,265 ಕಾಮನ್ ಆಗಿದೆ. ನಾವು ಈ 81,265 ಹೊರತೆಗೆದು 169ರಲ್ಲಿ 69 ಕಳೆಯೋಣ. 81,265 ಈ ಎರಡು ಸಂಖ್ಯೆಗಳಿಂದ ನಾವು ಹೊರತೆಗೆದಿದ್ದೀವಿ. ಗುಣಿಸು 169 ಮೈನಸ್, ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ನಾವು ಇಲ್ಲಿ ಮೈನಸ್ ಅನ್ನು ಬರೆಯಬೇಕು. 69 169ರಲ್ಲಿ 69 ಕಳೆದಾಗ 100 ಬಂತು. ಈ 100 ನಾವು ಈಗ 81,265ಕ್ಕೆ ಗುಣಿಸೋಣ. 81,265 ಗುಣಿಸು 1 81,265. ಇಲ್ಲಿ ಉಳಿದಂತಹ 2 ಸೊನ್ನೆಗಳನ್ನು ನಾವು ಇಲ್ಲಿರಿಸೋಣ. ಬಂದಂತಹ ಉತ್ತರ 81,26,500. ಡಿ 3,845 ಗುಣಿಸು 5 ಗುಣಿಸು 782 ಪ್ಲಸ್ 769 ಗುಣಿಸು 25 ಗುಣಿಸು 218. ಇಲ್ಲಿ ಯಾವುದೇ ಸಂಖ್ಯೆಯು ನಮಗೆ ಒಂದೇ ಸಂಖ್ಯೆ ಇಲ್ಲ, ಅಂದರೆ ಎರಡು ಸಂಖ್ಯೆಗಳಿಂದ ಯಾವುದೇ ಸಂಖ್ಯೆ ಕಾಮನ್ ಆಗಿ ಇಲ್ಲ. ಈಗ ನಾವು ಇಲ್ಲಿ 25 ಮತ್ತು 5 ಈ ಎರಡು ಸಂಖ್ಯೆಗಳನ್ನು ಇರಿಸಿಕೊಂಡು ಈ ಸಂಖ್ಯೆಯನ್ನೇ ನಾವು ಎರಡು ಸಂಖ್ಯೆಗಳಿಂದ ತೆಗೆಯಬೇಕು. ಇಲ್ಲಿ 25 ಎಂದರೆ 5 × 5 ಎಂದು ಬರೆಯೋಣ. 3,845 ಗುಣಿಸು 5 ಗುಣಿಸು 782 ಪ್ಲಸ್ 769. ಇಲ್ಲಿಯವರೆಗೆ ಪ್ರಶ್ನೆಯನ್ನು ಹಾಗೆ ಬರೆಯೋಣ. ಇಲ್ಲಿ 25 5 ಗುಣಿಸು 5 ಎಂದು ಬರೆಯೋಣ. 5 ಗುಣಿಸು 5 25 ಗುಣಿಸು 218. ಪ್ರಶ್ನೆ ಹಾಗೆ ಇದೆ. 3,845 ಗುಣಿಸು 5 ಗುಣಿಸು 782. ಇಲ್ಲಿ 769 5ಕ್ಕೆ ಗುಣಿಸಿದಾಗ 3,845. ಈ ಗುಣಿಸು 5 ಗುಣಿಸು 218 ಹಾಗೆ ಇಡೋಣ. ಈಗ ಇಲ್ಲಿ 3,845 ಗುಣಿಸು 5 3,845 ಗುಣಿಸು 5 ಈ ಎರಡು ಸಂಖ್ಯೆಗಳು ಕಾಮನ್ ಆಗಿ ಬಂದಿವೆ. ಉಳಿದಂತಹ ಎರಡು ಸಂಖ್ಯೆ 782 218. ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಹೊರತೆಗೆಯೋಣ. 3,845 ಗುಣಿಸು 5 ಎರಡು ಸಂಖ್ಯೆಗಳಲ್ಲಿದೆ, ಆ ಸಂಖ್ಯೆಯನ್ನು ನಾವು ಹೊರತೆಗೆದಿದ್ದೀವಿ. ಉಳಿದಂತಹ ಸಂಖ್ಯೆ 782 218. ಇಲ್ಲಿ ಮಧ್ಯ ಪ್ಲಸ್ ಚಿಹ್ನೆ ಇರುವುದರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು. 782ಕ್ಕೆ 218 ಕೂಡಿಸಿದಾಗ ಬಂದಂತಹ ಉತ್ತರ 1,000. ಗುಣಿಸು 5 ಗುಣಿಸು 3,845 ಇದು ಹಾಗೇ ಇರಲಿ. ಈಗ 3,845 ಗುಣಿಸು 5. ಈಗ ಈ ಎರಡು ಸಂಖ್ಯೆಯನ್ನು ಗುಣಿಸಿದಾಗ ಬಂದಂತಹ ಉತ್ತರ 19,225 ಗುಣಿಸು ಈ 1,000. ಇಲ್ಲಿ 19,225 ಗುಣಿಸು 1 19,225. ಇದಂತಹ 3 ಸೊನ್ನೆಗಳನ್ನು ಇಲ್ಲಿ ಇಡೋಣ. ಬಂದಂತಹ ಉತ್ತರ 1,92,25,000. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.2ರ 3ನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. 4ರಿಂದ ಮುಂದಿನ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.